ಎಲ್ರಿಗೂ ನಮ್ಮನೆ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವಿವತ್ತು ಬಟಾಣಿ ಉಸ್ಲಿನ ಯಾವ ರೀತಿ ಮಾಡೋದು ಅಂತ ನಾವು ನೋಡ್ತಾ ಹೋಗ್ಬೋದು. ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆ ಸ್ಟೈಲಲ್ಲಿ ಯಾವ ರೀತಿ ಬಟಾಣಿ ಉಸ್ಲಿ ಮಾಡೋದು ಅಂತ ನೋಡೋದಕ್ಕೆ ಸೊ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ. ಸೊ ನಾವು ಅದನ್ನು ಉದ್ದುದ್ದಗೆ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ನಮಗೆ ಬೆಳ್ಳುಳ್ಳಿ ಬೇಕಾಗುತ್ತೆ. ಸೊ ಅದನ್ನು ಕೂಡ ನಾವು ಸಿಪ್ಪೆ ಬಿಡಿಸಿ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ನಾವು ಶುಂಠಿನ ಹೆಚ್ಚಿಲ್ಲ. ಸೊ ಇದನ್ನು ನಾವು ಪುಟ್ಟಣಿಗೆಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ನಮಗೆ ರುಚಿಗೆ ಸ್ವಲ್ಪ ಕಾಯಿ ತುರಿನ ನಾವು ಆ್ಯಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ನಮಗೆ ಹಿಂಗ್ ಬೇಕಾಗುತ್ತೆ. ಸೊ ಇದು ಒಗ್ಗರಣೆಗೋಸ್ಕರ ನಾವು ಹಿಂಗು ಕೂಡ ತೆಗೆದಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನಾವು ಬಟಾಣಿನ ಒಂದು 5ರಿಂದ 6 ಗಂಟೆ ಟೈಮು ನೀರಲ್ಲಿ ನೆನೆಸಿದ್ದೀವಿ. ಸೊ ನೆಕ್ಸ್ಟ್ ಒಗ್ಗರಣೆಗೆ ಒಂದು 4ರಿಂದ 5 ಸ್ಪೂನು ಎಣ್ಣೆ ಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವು ಎಣ್ಣೆನ ಕಾಯಕ್ಕೆ ಇಟ್ಬೇಕು. ಸೊ ಎಣ್ಣೆ ಕಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಹಿಂಗನ್ನ ಆ್ಯಡ್ ಮಾಡಬೇಕು. ಸೊ ಹಿಂಗನ್ನ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಬಂದು ನೀವು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿ ಒಂದು 2 ನಿಮಿಷ ನೀವು ಎಣ್ಣೆಯಲ್ಲಿ ಮಗ್ಗಿಸ್ಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ನೀವು ಏನು ಜಜ್ಜಿ ಮತ್ತು ಹೆಚ್ಚಿಟ್ಕೊಂಡಿದ್ರಲ್ಲ ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡ್ತೀರ. ಸೊ ಅದನ್ನು ನೀವು ಆ್ಯಡ್ ಮಾಡಿದ ನಂತರ ಒಂದು 2 ನಿಮಿಷ ನೀವು ಅದನ್ನು ಎಣ್ಣೆಯಲ್ಲೇ ನೀವು ಫ್ರೈ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ನೀವು ಫ್ರೈ ಮಾಡಿದ ನಂತರ ಸೊ ನೀವೇನು ಮಾಡಬೇಕು ಅಂತಂದರೆ ಏನು ನೀವು ಬಟಾಣಿನ ನೆನೆಸಿಡ್ಕೊಂಡಿದ್ದೀರೋ ಸೊ ಅದನ್ನು ನೀವು ಇವಾಗ ಆ್ಯಡ್ ಮಾಡ್ತಾಯಿದ್ದೀರ. ಸೊ ಇದನ್ನು ಕೂಡ ನೀವು ಒಂದು 5ರಿಂದ 10 ನಿಮಿಷ ನೀವು ಇದನ್ನು ಕೂಡ ನೀವು ಎಣ್ಣೆಯಲ್ಲಿ ಮಗ್ಗಿಸ್ಬೇಕಾಗುತ್ತೆ. ಸೊ ಏನಕ್ಕೆ ಅಂತಂದರೆ ಇದು ಹಸಿ ಬಟಾಣಿ ಆಗಿರೋದ್ರಿಂದ ಸ್ವಲ್ಪ ನಾವು ಇದನ್ನು ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಮಗ್ಗಿಸ್ಬೇಕಾಗುತ್ತೆ. ಸೊ ಅದಾದಮೇಲೆ ಬಟಾಣಿನೂ ಮಗ್ಗಿದ ನಂತರ ನಾವೇನು ಮಾಡಬೇಕು, ನೀರನ್ನ ಆ್ಯಡ್ ಮಾಡಬೇಕು. ಸೊ ಎಷ್ಟು ಆ್ಯಡ್ ಮಾಡಬೇಕು ಅಂತಂದರೆ ಬಟಾಣಿಗಿಂತ ಒಂದು ಸ್ವಲ್ಪ ನೀರು ಮೇಲೆ ಬರಬೇಕು. ಸೊ ಆ ಒಂದು ಲೆವೆಲ್ಗೆ ನಾವು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ನೀರೆಲ್ಲ ಕರೆಕ್ಟಾಗಿ ಒಂದು ಲೆವೆಲಿಗೆ ಬರೋಂಗೆ ಆ್ಯಡ್ ಮಾಡಿದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ಕಾಯಿ ತುರಿದಿದ್ದನ್ನು ಕೂಡ ನಾವಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ನೀವು ಅದನ್ನೆಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕೈ ಆಡಬೇಕಾಗುತ್ತೆ. ಸೊ ಕೈ ಆಡಿ ಮುಚ್ಚಿದ ನಂತರ ಒಂದು 5ರಿಂದ 6 ವಿಸಿಲ್ನ ನೀವು ಇದರಲ್ಲಿ ಕೂಗಿಸ್ಕೋಬೇಕಾಗುತ್ತೆ. ಸೊ ಇವಾಗ 5ರಿಂದ 6 ವಿಸಿಲ್ ಕೂಗಿದೆ. ಸೊ ನಾವಿವಾಗ ತೆಗೆದು ನೋಡಿದ್ರೆ ಸೊ ಬಟಾಣಿ ಬೆಂದಿದೆಯೋ ಇಲ್ಲ ಅಂತ ನೀವು ಒಂದ್ಸಲಿ ಚೆಕ್ ಮಾಡಬೇಕು. ಸೊ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಬಟಾಣಿ ಬೆಂದಿದೆಯೋ ಇಲ್ಲ ಅಂತ ಒಂದ್ಸಲಿ ನೀವು ಚೆಕ್ ಮಾಡಿ ನೋಡಬೇಕಾಗುತ್ತೆ. ಸೊ ಬಟಾಣಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಅಂತಂದರೆ ಸೊ ನಿಮಗೆ ಸಿಂಪಲ್ ಆ್ಯಂಡ್ ಈಸಿ ಮನೆ ಬಟಾಣಿ ಉಸ್ಲಿ ಸವಿಯಲು ಸಿದ್ಧ ಆಗಿರುತ್ತೆ. ಸೊ ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೂ ಲೈಕ್ ಮಾಡ್ಬೋದು.